ಈ ರಾಜ್ಯದ ದರೋಡೆ ಕೇಸ್ಗಳ ಬಗ್ಗೆ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಾಕ್ಟರ್ ಪರಮೇಶ್ವರ್ ರಿಯಾಕ್ಷನ್ ಇದು. ಘಟನೆ ನಡೆಯೋ ಬಗ್ಗೆ ಯಾರಿಗೂ ಮಾಹಿತಿ ಇರಲ್ಲ. ಪ್ರಕರಣಗಳನ್ನು ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ಕಾನೂನು ಸುವ್ಯವಸ್ಥೆ ವಿಫಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಬೆಳಗಾವಿಯಲ್ಲಿ ಟಿವಿ9ಗೆ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋಟೆಕಾರು ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಶೀಘ್ರದಲ್ಲೇ ಬೀದರ್ ದರೋಡೆ ಪ್ರಕರಣ ಕೂಡ ಭೇದಿಸ್ತೀವಿ. ಈಗಾಗಲೇ ನಾವು ಕೆಲವು ನಿಯಮಗಳನ್ನ ರೂಪಿಸಿದೀವಿ. ನಾವು ಬ್ಯಾಂಕ್ನವರಿಗೆ ಸುತ್ತೋಲೆ ಹೊರಡಿಸ್ತಾ ಇದ್ದೀವಿ ಅಂತ ಗೃಹ ಸಚಿವರ ಹೇಳಿಕೆ. ಬೆಳಗಾವಿಯಲ್ಲಿ ಟಿವಿ9ಗೆ ಪ್ರತಿಕ್ರಿಯೆ ಕೊಟ್ಟರು ಹೋಮ್ ಮಿನಿಸ್ಟರ್ ಪರಮೇಶ್ವರ್. ವಿಪಕ್ಷಗಳ ಆರೋಪಕ್ಕೆ ಉತ್ತರ ಕೊಟ್ಟಿದ್ದಾರೆ. ಜೊತೆಗೆ ಏನೇನು ಕ್ರಮ ಕೈಗೊಳ್ಳಲಾಗಿದೆ, ಬ್ಯಾಂಕ್ನವರಿಗೆ ಸುತ್ತೋಲೆ ಹೊರಡಿಸ್ತಾ ಇದ್ದೀವಿ ಎಂದಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಮಾತನಾಡಿಸಿದ್ದಾರೆ ಹೋಮ್ ಮಿನಿಸ್ಟರ್ ಅನ್ನ. ಏನ್ ಹೇಳಿದ್ರು ಗೃಹ ಸಚಿವರು ಕೇಳೋಣ ಬನ್ನಿ. ಪರಮೇಶ್ವರ್ ಅವರು ಈಗಾಗಲೇ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಚರ್ಚೆ ಆಗಿತ್ತು. ಒಂದು ಬೀದರ್ನ ದರೋಡೆ, ಮತ್ತೊಂದು ಮಂಗಳೂರಿನ ದರೋಡೆ. ಈಗ ಮಂಗಳೂರಿನ ದರೋಡೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅವರನ್ನು ಯಾರು ದರೋಡೆಕೋರಿದ್ದು ಅವರ ಬಂಧನವಾಗಿದೆ. ಅದ್ರ ಬಗ್ಗೆ ಡೀಟೇಲ್ಸ್ ಏನಿದೆ ಸರ್? ಹೇಗೆ ಅವ್ರ ಮೋಡಸ್ ಆಫ್ ಆಪರೇಟಿ ಏನಾದರೂ ಪ್ರೊಫೆಷನಲ್ ಆಗಿದೆ? 17ನೇ ತಾರೀಕು ಏನು ಮಂಗಳೂರಿನಲ್ಲಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ದರೋಡೆ ಆಗಿತ್ತು. ಅದಕ್ಕೆ ನಾವು ಭಾಳ ಟೀಮ್ಗಳನ್ನು ಸೆಟ್ ಮಾಡಿ ನಾವು ಬೇರೆ ಬೇರೆ ಮಾಹಿತಿಗಳನ್ನು ತಗೊಂಡು ನಾವು ಟೀಮ್ಗಳನ್ನು ಕಳಿಸಿದ್ದು. ಈಗಾಗಲೇ ಅವರು ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ 6 ಜನ ಇದ್ದರು. ಅದರಲ್ಲಿ 3 ಜನ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ. ಅದರಲ್ಲಿ 2 ಬೊಂಬಾಯಿನಲ್ಲಿ ಅವರು ಅಡ್ರೆಸ್ ಕೊಟ್ಟಿದ್ದಾರೆ, ಮುಂಬೈನಲ್ಲಿ. ಆದರೂ ತಮಿಳಿನ ಬ್ಯಾಕ್ಗ್ರೌಂಡ್ ಇರುವಂಥವ್ರು. ಆಮೇಲೆ ಇನ್ನೊಬ್ಬರು ತಮಿಳ್ನಾಡಿನಿಂದ ಅವರು ಅಡ್ರೆಸ್ ಕೊಟ್ಟಿದ್ದಾರೆ. 3 ಜನರನ್ನು ಸೆಕ್ಯೂರ್ ಮಾಡಿದ್ದೇವೆ. ಅವ್ರ ಹತ್ರ ಈಗಾಗಲೇ ಅವರೇನು ದರೋಡೆ ಮಾಡಿದ್ದಂಥ ಜ್ಯುವೆಲ್ರಿ ಇರ್ಬೋದು, ಗೋಲ್ಡ್ ಇರ್ಬೋದು, ಹಣ ಇರ್ಬೋದು, ಅದೆಲ್ಲವೂ ಕೂಡ ಸುಮಾರು 4 ಕೋಟಿಗೂ ಹೆಚ್ಚು ಹಣ ವರ್ತಾಗುವಂಥದ್ದನ್ನು ಈಗಾಗಲೇ ಸೀಸ್ ಮಾಡಿದ್ದಾರೆ. ಮಾಡಿ ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವರು ಯಾವಾಗಿಂದ ಇದನ್ನೆಲ್ಲ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದರು ಮತ್ತು ಅದಕ್ಕೆ ಬೇಕಾದಂಥ ಮಾಹಿತಿಗಳೇನಿದೆ ಇತ್ತು ಅದೆಲ್ಲನೂ ಕೂಡ ಈಗ ಅವ್ರ ಹತ್ರ ತಗೊಳ್ಳೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಇಂಟ್ರೋಗೇಟ್ ಮಾಡ್ತಾ ಇದ್ದಾರೆ. ಅದು ಮುಂದುವರಿಯುತ್ತೆ. ಇದನ್ನು ಮಾಹಿತಿಗಳು ಬಂದ ಆಧಾರದ ಮೇಲೆ ಅದನ್ನು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಲ್ಯಾಪ್ಸಸ್ಸು ಬ್ಯಾಂಕಿನ ವತಿಯಿಂದ ಇತ್ತಾ ಅಥವಾ ಇವರು ಯಾವ ರೀತಿ ಪ್ಲ್ಯಾನ್ ಮಾಡಿದರು, ಇದೆಲ್ಲ ಮಾಹಿತಿಗಳು ಸಿಕ್ಕಿದ ಮೇಲೆ ಅದಕ್ಕೆ ಬೇರೆ ರೀತಿಯಲ್ಲಿ ಕ್ರಮ ತಗೊಳಕ್ಕಾಗುತ್ತೆ. ಅವರು ಪ್ರೊಫೆಷನಲ್ಸಾ ಅಥವಾ ಹಿನ್ನೆಲೆ ಏನಾದ್ರು ಇದೆಯಾ ಗೊತ್ತಿಲ್ಲ. ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರಿಂದ ಯಾರಾದರೂ ಇದ್ದಾರಾ ಅಥವಾ ಇವರೇನ ಗ್ಯಾಂಗ್ಗಳಿರುತ್ತೆ, ಆ ಥರ ಏನಾದರೂ ಗ್ಯಾಂಗ್ಗಳಿದೆಯಾ, ಇದೆಲ್ಲನೂ ಕೂಡ ನಾವು ಇನ್ನೂ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಈ ಮಧ್ಯೆ ಬಿದರ್ನಲ್ಲಿ ಆದಂಥ ಘಟನೆಯಲ್ಲಿ ಕೂಡ ಈಗಾಗಲೇ ನಮಗೆ ಖಚಿತವಾದ ಮಾಹಿತಿ ಸಿಕ್ಕಿದೆ. ಒಂದು 2-3 ದಿನದಲ್ಲಿ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಕ್ಕಂಥದ್ದು ಸಾಧ್ಯತೆಗಳಿದ್ದಾವೆ. ಅವ್ರಿಗೆ ನಾವು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಬಾರ್ಡರ್ಗಳಲ್ಲೆಲ್ಲ ಸೆನ್ಸಿಟೈಸ್ ಮಾಡಿದ್ದೀವಿ. ಅವರು ಕೂಡ ಮಾಡ್ತಾ ಇದ್ದಾರೆ. ಬೀದರವರು ಯಾವ ಮೂಲದವರು ಅಂತ ಒಂದು ಮಾಹಿತಿ ಇದೆ. ಜೊತೆಗೆ ಒಂದು ವಿಷಯ ಬೆಳಕಿಗೆ ಬಂದಿರುವಂಥದ್ದು ಅಂದರೆ ಅವರು ಬರೀ ರಾಬ್ರಿ ಅಷ್ಟೆಲ್ಲ ಶಾರ್ಪ್ ಶೂಟರ್ಸು ಇದ್ದಾರೆ. ಹೀಗಾಗಿ ಅವ್ರದ್ದೇ ಆದಂಥ ಒಂದು ಸೆಕ್ಯೂರ್ಡ್ ಜಾಗದಲ್ಲಿ ಇದ್ದಾರೆ ಅಂತ. ಹೀಗಾಗಿ ಆಪರೇಷನ್ಗೆ ಸ್ಪೆಷಲ್ ಆಗಿ ಪೊಲೀಸರು ಬೇಕಾಗತ್ತೆ. ಅಂದರೆ ಅನುಭವ ಇರೋರು, ಈ ಶೂಟರ್ ಅಂಥದ್ದನ್ನು ಎದುರಿಸಿ ಗೊತ್ತಿರೋರು, ಆ ಥರದ್ದೇನೋ ಟೀಮ್ ಮಾಡ್ತಾ ಇದ್ದಾರೆ. ಅಲ್ಲ, ಟೀಮ್ಗಳಿಗಾಗಲೇ 2-3 ಟೀಮ್ಗಳು ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಬೇರೆ ಬೇರೆ ಏರಿಯಾಗಳಿಗೆ ಗುರುತಿಸಿ ಕಳಿಸಿದ್ದಾರೆ ಮತ್ತು ಬೇರೆ ರಾಜ್ಯದವ್ರಿಗೂ ತಿಳಿಸಿದ್ದೇವೆ. ಅವರು ಕೂಡ ಟೀಮ್ಗಳು ಸೆಟಪ್ ಮಾಡಿ ಅವರು ಹುಡುಕ್ತಿದ್ದಾರೆ. ಅದು ಒಂದು ಗ್ಯಾಂಗು ರೀತಿಯಲ್ಲಿದೆಯಾ ಅಥವಾ ಇಂಡಿವಿಜುವಲ್ಸ್ ಇದ್ದಾರಾ ಅಂತ ಇನ್ನೂ ನಮಗೇನು ಖಚಿತವಾದ ಮಾಹಿತಿ ಇಲ್ಲ. ಆದರೆ ಮಾಹಿತಿ ಇರ್ತಕ್ಕಂಥದ್ದು ಆಧಾರದ ಮೇಲೆ ಅವರು ಹಿಂದೆನೂ ಕೂಡ ಬೇರೆ ಬೇರೆ ಕ್ರೈಮ್ನಲ್ಲಿ ಇದ್ದಂಥವ್ರು ಅಂಥೇಳಿ ಒಂದು ಮಾಹಿತಿ ಇದೆ. ಅದನ್ನು ನಮಗೆ ಅವ್ರನ್ನ ಹಿಡ್ಕೊಂಡ್ಮೇಲೆ ಸೆಕ್ಯೂರ್ ಮಾಡಿದ ಮೇಲೆ ಖಚಿತವಾದ ಮಾಹಿತಿ ಸಿಕ್ಕತ್ತೆ. ಅಲ್ಲಿವರೆಗೂ ನಾವು ಕಾಯ್ದು ನೋಡಬೇಕು. ಏನು ನಾವು ರಿವೀಲ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಫೈನಲಿ ಸರ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಲಾ ಆ್ಯಂಡ್ ಆರ್ಡರ್ ವಿಚಾರನ ಮುಂದಿಟ್ಟು ಪ್ರಶ್ನೆ ಮಾಡ್ತಾ ಇದೆ. ತಮ್ಮ ಸರ್ಕಾರವನ್ನು ತಮ್ಮನ್ನು ಪ್ರಶ್ನೆ ಮಾಡ್ತಾ ಇದೆ. ರೇಪ್ ಇರ್ಬೋದು, ದರೋಡೆ ಇರ್ಬೋದು, ಈಗ ಗೋಹತ್ಯೆನೂ ಆಯಿತು ಹೊನ್ನಾವರದಲ್ಲಾಗಿದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆಗೆ ಹೋಮ್ ಮಿನಿಸ್ಟ್ರಿ ಮತ್ತು ಸರ್ಕಾರ ನಡುವೆ ಕೋರ್ಡಿನೇಷನ್ ಅಂತ ಆರೋಪ ಮಾಡ್ತಾ ಇದೆ, ಪೊಲಿಟಿಕಲ್ ಆರೋಪ. ಇದಕ್ಕೆ ತಾವು ಯಾವ ರೀತಿ ಉತ್ತರ ಕೊಡ್ತೀವಿ? ನೋಡಿ, ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಅವರ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಷ್ಟು ರೇಪ್ ಆಗಿತ್ತು, ಎಷ್ಟು ದರೋಡೆ ಆಗಿತ್ತು, ಎಷ್ಟು ATMಗಳಲ್ಲಿ ಕಳವು ಮಾಡಿದರು, ಎಷ್ಟು ಬ್ಯಾಂಕ್ ದರೋಡೆಗಳಾಗಿದ್ದು, ಎಲ್ಲ ಹತ್ರ ನನ್ನ ಹತ್ರ ಮಾಹಿತಿಗಳಿದ್ದಾವೆ. ಆ ಸಂದರ್ಭದಲ್ಲೂ ಕೂಡ ಹೆಚ್ಚು ಸಂಖ್ಯೆಯಲ್ಲೇ ಆಗಿದ್ದಾವೆ. ಹಂಗಂತ ಹೇಳಿ ನಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ದಟ್ ಈಸ್ ನಾಟ್ ಕರೆಕ್ಟ್. ಆರ್ಗ್ಯುಮೆಂಟ್ ಮಾಡುವಾಗ ನಾವು ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇದು
ಸಾಮಾಜಿಕವಾದಂಥ ಅನೇಕ ಏನು ವಿಚಾರಗಳು ಇವು. ಯಾರು ಕೂಡ ಹೌದು ಅವರು ಗೊತ್ತಿತ್ತು ಆ ವಿಷಯದ ಬ್ಯಾಂಕ್ ದರೋಡೆ ಮಾಡೋದು ಗೊತ್ತಿತ್ತು, ಪೊಲೀಸ್ನವ್ರು ಏನು ಮಾಡಲಿಲ್ಲ ಅಂತಂದರೆ ಅದು ನಾನು ಒಪ್ಕೊಳ್ತೇನೆ. ಇದೆಲ್ಲ ಗೊತ್ತಾಗಿ ಆಗುವಂಥದ್ದಲ್ಲ. ಸಾಮಾಜಿಕವಾಗಿ ಇಂಥದ್ದು ಬೇಕಾದಷ್ಟು ಆಗಿಬಿಡುತ್ತೆ, ವೆದರ್ ವಿ ಲೈಕ್ ಇಟ್ ಆರ್ ನಾಟ್. ಅದನ್ನು ನಾವು ನಿಯಂತ್ರಣ ಮಾಡೋದಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತಾನೇ ಇರ್ತೀವಿ. ಪೊಲೀಸ್ ಇಲಾಖೆ ಯಾವುದೇ ಸರ್ಕಾರ ಇರಲಿ, ಇಲ್ಲ ಪೊಲೀಸ್ನವರು ಮಾಡ್ತಾನೇ ಇರ್ತಾರೆ. ಅದರಿಂದ ಲಾ ಆ್ಯಂಡ್ ಆರ್ಡರು ಫೇಲ್ಯೂರ್ ಅಂದರೆ ಏನು ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ ಹೇಳಬೇಕಲ್ಲ. ಈ ದರೋಡೆ ಲಾ ಆ್ಯಂಡ್ ಆರ್ಡರ್ ಆಗೋದಾದರೆ ಎಲ್ಲವೂ ಲಾ ಆ್ಯಂಡ್ ಆರ್ಡ್ರೇನೆ. ಅದಕ್ಕೆ ನಾವು ಕೂಡ ಏನು ಕ್ರಮ ತಗೋಬೇಕೋ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕ್ರಮ ತಗೊಳ್ತಾರೆ. ಈಗ ವಿದಿನ್ ನೋ ಟೈಮ್ ಅವ್ರನ್ನ ಹಿಡ್ಕೊಂಡು ಬಂದರು. ಈಗ ಅವ್ರನ್ನ ಹಿಡಿದಿದ್ದಾರೆ, ಬ್ಯಾಂಕ್ ದರೋಡೆ ಮಾಡಿದವ್ರನ್ನ. ಈಗ ಬೀದರ್ದಲ್ಲೂ ಕೂಡ ಹಿಡಿತಾರೆ. ಹಂಗಂದರೆ ಪೊಲೀಸು ಸಮರ್ಥ ಆಗಿಲ್ವಾ? ಪೊಲೀಸ್ ಸಮರ್ಥ ಆಗಲಿಲ್ವಾ? ಇದನ್ನೆಲ್ಲ ನಾವು ಕೂಡ ಪ್ರಶ್ನೆ ಮಾಡ್ಬೋದು. ಹೇಳೋದು ಸುಲಭ, ನಾನು ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಆಗೋಗಿದೆ, ಗೃಹ ಸಚಿವರು ಯಾರು ಅಂತ ಗೊತ್ತಿಲ್ಲ, ಹೀಗೆಲ್ಲ ಹೇಳೋದು ಭಾಳ ಸುಲಭ. ಅವ್ರ ಕಾಲದಲ್ಲೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಇವೆಲ್ಲ ಆಗಿದ್ದಾವೆ. ಅದನ್ನು ನಾನು ಸಂದರ್ಭ ಬಂದಾಗ ನಾನು ಅಂಕಿಅಂಶಗಳನ್ನು ಕೊಡ್ತೇನೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಳಗಾವಿ.